ಇಂಡಿಯನ್ಸ್ಗಳಿಗಾಗಿ ವೀಸಾ ಫ್ರೀ ಕಂಟ್ರಿ, ಎಕನಾಮಿಕಲ್ ಟೂರಿಸ್ಟ್ ಪ್ಲೇಸ್, ನನ್ನಂಥ ಟೂರಿಸ್ಟ್ಗಳ ಪಾಪ್ಯುಲರ್ ಡೆಸ್ಟಿನೇಷನ್, ಮಾಡರ್ನ್ ಎಂಟರ್ಟೈನ್ಮೆಂಟ್ ಹಾಗೂ ಪ್ರಕೃತಿಯ ಸಮೃದ್ಧತೆಯಿಂದ ಕೂಡಿದ ದೇಶವೊಂದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಈ ದಿನ ಹೊರಟಿರೋದು. ವೆಲ್ಕಮ್ ಟು ಮೈ ಚಾನಲ್. ನಾ ಈಗ ಹೋಗ್ತಾ ಇರೋದು ಮಲೇಷಿಯಾಕ್ಕೆ. ಬಂದಿರೋದು ಮೊದಲು ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಅಂದರೆ ಮುಂಬೈನ ಏರ್ಪೋರ್ಟ್ಗೆ. ಇಲ್ಲಿಂದ ನಾನು ಮಲೇಷಿಯಾದ ಕೌಲಾಲಂಪುರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಯ ಜರ್ನಿನ ಈಗ ಶುರು ಮಾಡ್ತಾ ಇದ್ದೀನಿ. ಹೋಗೋಕೆ ಬೆಂಗಳೂರು, ಚೆನ್ನೈ ಹಾಗೂ ಮುಂಬೈಗಳಿಂದ ಸಾಕಷ್ಟು ಫ್ಲೈಟ್ಗಳ ಫೆಸಿಲಿಟಿ ಇದೆ. ನೀವು ಮಲೇಷಿಯಾದ ಕ್ಯಾಪಿಟಲ್ ಸಿಟಿ ಕೌಲಾಲಂಪುರಕ್ಕೂ ಕೂಡ ಹೋಗ್ಬೋದು, ಅಥವಾ ಲಂಕಾವಿಗೂ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೋದು. ನಾನು ಹೋಗಿದ್ದು ಮುಂಬೈನಿಂದ ಕೌಲಾಲಂಪುರಕ್ಕೆ ಮತ್ತು ಅಲ್ಲಿಂದ ಲಂಕಾವಿಗೆ. ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಲೇಷಿಯಾದ ಕೌಲಾಲಂಪುರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಹೇಗೆ ಬಂದಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು 1 ಗಂಟೆಗೆ ಹೊರಟು ನಾನೀಗ ಕೌಲಾಲಂಪುರ್ ರಾತ್ರಿ 9 ಗಂಟೆಗೆ ಬಂದಿದ್ದೀನಿ. ಇನ್ನು ಮುಂದೆ ನಾನು ಹೋಗ್ತಾ ಇರೋದು ಲಂಕಾವಿ ಅನ್ನೋ ಫೇಮಸ್ ಐಲ್ಯಾಂಡ್ಗೆ. 6 hours ಜರ್ನಿ ಇದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಇದು 2.5 hours ಮುಂದೆ ಇರೋದ್ರಿಂದ ಆ್ಯಕ್ಚುಲಿ 6 ಗಂಟೆಗೆ ಬಂದು ಮುಟ್ಟಿದವಳು. ಈಗ ಟೈಮ್ ನೋಡಿದರೆ 9 ಗಂಟೆ ಆಗಿದೆ. ಇಲ್ಲಿಂದ ನಾನು ಲಂಕಾವಿಗೆ ಹೊರಟಿದ್ದೀನಿ. ಲಂಕಾವಿಗೆ ಫಾಸ್ಟ್ ಆಗಿ ರೀಚ್ ಆಗಬೇಕು ಅಂದರೆ ಕೌಲಾಲಂಪುರದಿಂದ ಫ್ಲೈಟ್ಗೆ ಡೈರೆಕ್ಟ್ ಆಗಿ ಹೋಗ್ಬಹುದು. ಕೇವಲ 1 hour ಜರ್ನಿ ಮಾತ್ರನೇ. ಇಲ್ಲಿಂದ ಹೋಗಬೇಕು ಅಂದರೆ KL ಸೆಂಟ್ರಲ್ನಿಂದ ಆರೋ ಅಥವಾ ಆಲೋರ್ ಸೆಟಾರ್ವರೆಗೂ ಹೋಗಿ ಅಲ್ಲಿಂದ ಟ್ಯಾಕ್ಸಿಯಿಂದ ಜೆಟ್ಟಿ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಫೆರ್ರಿ ಮೂಲಕ ಲಂಕಾವಿ ತಲುಪಬಹುದು. $50 ರಿಂಗಿಟ್ಸ್ 1 ರಿಂಗಿಟ್. ಡೈರೆಕ್ಟ್ ಕೌಲಾಲಂಪುರದಿಂದ ಡೈರೆಕ್ಟ್ ಲಂಕಾವಿಗೆ ಹೊರಟಿದ್ದೀನಿ. ಇದಕ್ಕೆ ಕಾರಣ ಅಂದರೆ ಎರಡು. ಈಗ ರಾತ್ರಿ ಆಗಿದೆ. ನಾನು ಹೊರಗಡೆ ಸ್ಟೇ ಮಾಡೋಕ್ಕಿಂತ ಅದೇ ಟೈಮ್ನ ನಾನು ಜರ್ನಿನಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನೀಗ ಬಸ್ಸಿಂದ ಹೊರಟಿದ್ದೀನಿ. ಏರ್ಪೋರ್ಟಿಂದ ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ರೈಲ್ನಿಂದ ಈ ಬಸ್ ಸ್ಟಾಪ್ವರೆಗೂ ಬಂದಿದ್ದೀನಿ. ಇಲ್ಲಿ ಬಸ್ ಸ್ಟಾಪಿಂದ ನಾನು ಲಂಕಾವಿಗೆ ಹೋಗಬೇಕು. ಅಲ್ಲೇ ಟಿಕೆಟ್ ಕೌಂಟರ್ ಇದೆ. ಅಲ್ಲಿಂದ ನಾವು ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಲಂಕಾವಿ ಅನ್ನೋ ಐಲ್ಯಾಂಡ್ಗೆ ಹೋಗೋಕ್ಕಿಂತ ಮೊದಲು ಒಂದು ಕೌಲಾ ಪ್ಯಾಲೇಸ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಮತ್ತೆ ನಾವು ಜೆಟ್ಟಿಯಿಂದ ಅಲ್ಲಿ ಒಳಗೆ ಹೋಗಬೇಕು. ಅದಕ್ಕೆ ಹೋಗಲಿಕ್ಕೆ ಇಲ್ಲಿ ಟಿಕೆಟ್ನ ನಾವು ಡೈರೆಕ್ಟಾಗಿ ಕೂಡ ತೊಗೋಬೋದು ಅಥವಾ ಆನ್ಲೈನ್ ಮುಖಾಂತರವಾಗಿಯೂ ತೊಗೋಬೋದು. ನಾನು ತೊಗೊಂಡಿರೋದು ಆನ್ಲೈನ್ ಮುಖಾಂತರ. ಅದು ಯಾವ ಆ್ಯಪಿಂದ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಏರ್ಪೋರ್ಟಿಂದ ನನಗೆ ಬರೋಕ್ಕೆ ಅರೌಂಡ್ 1 hour ಬೇಕಾಯಿತು ಇಲ್ಲಿಗೆ ಬರೋಕ್ಕೆ. ನಮಗೆ ಅಲ್ಲಿಂದ ಟಿಕೆಟ್ ತೊಗೊಂಡಿದ್ದು ಅರೌಂಡ್ $800 ಅಂತ ಬರುತ್ತೆ. ನನಗೆ ಆಮೇಲೆ ಅನಿಸಿದ್ದು ನಾವು ಏನಾದರೂ ಗ್ರ್ಯಾಬ್ ಅನ್ನೋ ಆ್ಯಪ್ ಏನಾದರೂ ಟ್ಯಾಕ್ಸಿ ಬುಕ್ ಮಾಡಿದರೆ ಇದಕ್ಕಿಂತ ಕಡಿಮೆ ಸಿಗುತ್ತೇನೋ ಅಂತ ಅನಿಸಿತ್ತು.
ಇಲ್ಲಿಯ ಬಸ್ ಸ್ಟ್ಯಾಂಡ್ ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿರೋ ಏರ್ಪೋರ್ಟ್ ತರಾನೇ ಕಾಣಿಸುತ್ತೆ. ಇಲ್ಲಿ ಕೂಡ ಟಿಕೆಟ್ ತೋರಿಸಿದ್ರೇನೆ ಒಳಗಡೆ 1 ಗಂಟೆ ಮೊದಲು ಮಾತ್ರನೇ ಬಿಡ್ತಾರೆ. ಹಾಗಾಗಿ ಒಳಗಡೆ ನುಗ್ಗಲಾಗ್ಲಿ ಅಥವಾ ಜನಸಂದಣಿ ಆಗಲಿ ಕಾಣಿಸೋದೇ ಇಲ್ಲ. ಯಾರು ಟ್ರಾವೆಲ್ ಮಾಡ್ತಾರೋ ಅವರು ಮಾತ್ರನೇ ಅಲ್ಲಿರ್ತಾರೆ. ನನಗೆ ರೋಡ್ ಟ್ರಿಪ್ ಕೂಡ ತುಂಬಾ ಇಷ್ಟ. ಹಾಗಾಗಿ ಇದರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ಅಂತ ನಾನು ಬಸ್ನಿಂದ ಹೋಗ್ತಾ ಇದ್ದೀನಿ. ಹಾಗಾಗಿ ನಾವು ಏರ್ಪೋರ್ಟಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ಅಂತಂದರೆ ಇದು ಇನ್ನೂ ಟ್ಯಾಕ್ಸಿಯಿಂದ ಬಂದರೆ ಕಡಿಮೆನೇ ಆಗುತ್ತೆ. ಆದರೆ 3-4 ಜನ ಅಂದರೆ ನಿಮ್ಮದು ಗ್ರೂಪ್ ಇದ್ದರೆ, ಇನ್ನು ಒಬ್ಬರೇ ಇದ್ದರೆ ಮಾತ್ರ ನಾವು ಎಕ್ಸ್ಪ್ರೆಸ್ ಟ್ರೈನಿಂದ ಬರೋದೇ ಒಳ್ಳೆಯದು. ಆ ಟ್ರೈನಿಂದ ಇಳಿದು ನಾವು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಬಸ್ ಸ್ಟಾಪ್ ಇದೆ. ಅಂದರೆ ಅರೌಂಡ್ ಸ್ವಲ್ಪ ಮೇಲ್ಗಡೆ ಹತ್ಕೊಂಡು ಬಂದು ರೈಟ್ ಸೈಡಲ್ಲಿ ಬಂದ ತಕ್ಷಣ ನಮಗೆ ಈ ಬಸ್ ಸ್ಟಾಪ್ ಸಿಗುತ್ತೆ. ಈ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ. ಮತ್ತು ನಾನು ಹೋಗ್ತಾ ಇರೋದು ರಾತ್ರಿ 1:30ಗೆ ನನ್ನ ಬಸ್ ಇರೋದು. ಇದು ಬೆಳಿಗ್ಗೆ 7 o'clockಗೆ ಕೌಲಾ ಪಾರ್ಲಿಸ್ ಅನ್ನೋ ಕಡೆ ಹೋಗುತ್ತೆ. ಅಲ್ಲಿಂದ ನಾವು ಜೆಟ್ಟಿ ತೊಗೊಂಡು ಲಂಗಾವಿ ಕಡೆ ಹೋಗಬೇಕು. ಮತ್ತು ಇದಕ್ಕೆ ಇನ್ನೊಂದು ನಾನು ರಾತ್ರಿ ಮಾಡಿರೋದು ಅಂತಂದರೆ, ರಾತ್ರಿ ನಾನು ಇಲ್ಲಾದರೂ ಸ್ಟೇ ಮಾಡಬೇಕಾಗಿತ್ತು ಅಥವಾ ಲಂಗಾವಿಗಾದರೂ ಹೋಗಬೇಕಾಗಿತ್ತು. ನಾನು ಅದನ್ನು ಸ್ಟೇ ಮಾಡೋ ಬದಲು ನಾನು ಅದನ್ನು ಜರ್ನಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಿಗ್ಗೆ ಹೋದ ತಕ್ಷಣ ಲಂಗಾವಿ ರೀಚ್ ಆಗಿ ಲೋಡ್ ಮಾಡ್ಬೋದು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡು ನಾನೀಗ ಹೊರಡ್ತಾ ಇದ್ದೀನಿ. ಬ್ಯೂಟಿಫುಲ್ ಮತ್ತು ಪ್ಲೆಸೆಂಟ್ ಜರ್ನಿಯನ್ನ ಎಕ್ಸ್ಪೀರಿಯನ್ಸ್ನ ನಾವು ರೋಡ್ ಜರ್ನಿನಲ್ಲಿ ಮಾಡಬಹುದು. ದೊಡ್ಡದಾಗಿರೋ ಜಮೀನಿನಲ್ಲಿ ಹಚ್ಚ ಹಸುರಿನ ತೋಟಗಳಲ್ಲಿ ಚಿಕ್ಕದಾಗಿರೋ ಮನೆಗಳು ನಮ್ಮ ಕನಸಿನಲ್ಲಿ ಹಾದು ಹೋದಂತೆ ಹೋಗ್ತಾ ಇರ್ತವೆ. ಮತ್ತೆ ಒಳ್ಳೆ ಹೈವೇ ಇದೆ, ಚಿಕ್ಕ ಚಿಕ್ಕ ಹಳ್ಳಿಗಳು, ಪಾಮ್ ತೋಟಗಳು. ಬಸ್ ಪ್ರಯಾಣ ಉದ್ದವಾಗಿದ್ರೂ ಕೂಡ ಕಂಫರ್ಟಬಲ್ ಜರ್ನಿ. ಇಲ್ಲಿಯ ರೋಡ್ಗಳನ್ನ ನಾವು ಇಂಡಿಯಾದ ರೋಡ್ಗೆ ಹೋಲಿಸುವಂತೆ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿರೋ ರೋಡ್ಗಳು. ಮತ್ತೆ ನಾವಿಲ್ಲಿ ಮಲೇಷಿಯಾದ ವಿಲೇಜಸ್, ತೆಂಗಿನ ತೋಟಗಳು, ಕಡಲ ತೀರಗಳನ್ನ ನೋಡ್ತಾ ದಾರಿನ ಸಾಕ್ತಿವಿ. ನಿನ್ನೆ ರಾತ್ರಿ 1:30ಗೆ ಬಿಟ್ಟಿರೋ ಬಸ್ಸು ಬೆಳಗ್ಗೆ 9 ಗಂಟೆಗೆ ಬಂದಿದೆ. ನಾನು ಆ್ಯಕ್ಚುಲಿ 9:00ವರೆಗೆ ಕೌಲಾ ಪ್ಯಾಲೇಸ್ನಿಂದ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ಜೆಟ್ಟಿಯಿಂದ ಲಂಕಾವಿ ಹೋಗೋಕ್ಕೆ. ನನಗನ್ಸಿತ್ತು ಬರ್ತೀವೋ ಇಲ್ಲ ಅಂತ, ಆದರೆ ಬಂದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ ಒಂದು 300 ಮೀಟರ್ನಷ್ಟು ಅಷ್ಟೇ ಹತ್ತಿರದಲ್ಲಿದೆ ಬಸ್ ಸ್ಟ್ಯಾಂಡಿಂದ. ಅಲ್ಲಿಂದ ನಾವು ನಡ್ಕೊಂಡು ಬಂದುಬಿಡ್ಬೋದು. ಒಂದು 3-4 ಮಿನಿಟ್ಸಲ್ಲೇ ನಾವು ಬಂದಿದ್ದೀವಿ. ಈಗ ಲೈನಲ್ಲಿ ನಿಂತಿದ್ದೀನಿ ಜೆಟ್ಟಿಗೆ ಹೋಗಲಿಕ್ಕೆ. ನಾನು ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ, ರೂಮ್ ಚೆಕ್ ಇನ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾವು ತುಂಬ ಟಯರ್ಡ್ ಆಗಿದ್ದೀವಿ. ನಿನ್ನೆ ರಾತ್ರಿ ಎಲ್ಲ ನಾವು ಜರ್ನಿ ಮಾಡಿದ್ವಿ. ರಾತ್ರಿ 1:30ಗೆ ನಮಗೆ ಬಸ್ ಇತ್ತು. ಬಸ್ ಬೆಳಗ್ಗೆ ಬಂದು ಅಲ್ಲಿಂದ ನಾವು ಫೆರ್ರಿ ತೊಗೊಂಡು ಇಲ್ಲಿವರೆಗೂ ಬರೋಕ್ಕೆ. ಬಟ್ ಈಗ ಬಂದು ನಾವು ಸ್ವಲ್ಪ ಈಗ ಹೋಟೆಲ್ನ ಆಲ್ರೆಡಿ ರೂಮ್ ಬುಕ್ ಮಾಡಿರೋದ್ರಿಂದ ನಾವು ಅಲ್ಲಿ ಹೋಗಿ ಚೆಕ್ ಇನ್ ಮಾಡಿಕೊಂಡು ಆನಂತರ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಲಂಕಾವಿನ ಎಕ್ಸ್ಪ್ಲೋರ್ ಮಾಡೋದು. ಆಮೇಲೆ ಲಂಕಾವಿ ಒಂದು ಬ್ಯೂಟಿಫುಲ್ ಐಲ್ಯಾಂಡ್, ಅದರಲ್ಲಿ ಏನೇನು ನೋಡಬಹುದು ಮತ್ತು ಎಲ್ಲಿ ಸ್ಟೇ ಮಾಡಬಹುದು ಮತ್ತು ಯಾವುದೇ ಅದನ್ನು ಎಕ್ಸ್ಪ್ಲೋರ್ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಬಾಯ್.